ಪ್ರೋಟೀನ್ ಪ್ರೋಟೀನ್ ಅಂತ ಹೇಳಿ ಮಾಂಸಾಹಾರಿಗಳು ಮಾಂಸ ಜಾಸ್ತಿ ತಿನ್ನೋದು, ಶಾಕಾಹಾರಿಗಳು ಬೇಳೆಕಾಳು ಜಾಸ್ತಿ ತಿಂತಾ ಇದ್ದೀವಿ. ಪ್ಯಾರಾಲಿಸಿಸ್ ಬರದೇ ಇರೋ ಹಾಗೆ ನಾವು ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ, ಮೊಟ್ಟೆ, ಮಾಂಸ ಬಿಟ್ಬಿಡಿ. ಫಸ್ಟ್ ಬೆಸ್ಟ್ ನಾರು ಮಿಲೆಟ್ ಅದು, ನೆಕ್ಸ್ಟ್ ಗಡ್ಡೆ ಗೆಣಸು, ನೆಕ್ಸ್ಟ್ ಸೊಪ್ಪು ತರಕಾರಿ. ಪ್ರತಿದಿನ ಬರುವ ಅರೆ ತಲೆನೋವಿಗೆ ಪರಿಹಾರ ಏನು? ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಕೋಬಹುದು. ಎಳ್ಳು ತಿಂದ್ರೆ ಬಾಡಿ ಹೀಟ್ ಆಗುತ್ತೆ ಅಂತಾನು ಕೆಲವರು ಕೇಳಿದ್ರು. 1 ಟೀ ಸ್ಪೂನ್ ಇಂದ ಏನಾಗಲ್ಲ. ನೀವ್ ನೋಡ್ತಾ ಇದ್ದೀರಾ M2 Health. ನಾನು ರಕ್ಷಾ. ಎಂದಿನಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ, ಸ್ವತಂತ್ರ ವಿಜ್ಞಾನಿ, ಆಹಾರ ವಿಜ್ಞಾನಿ ಡಾಕ್ಟರ್ ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ರಕ್ಷಾ ಅವರೇ. ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಇನ್ಫ್ಯಾಕ್ಟ್ ಬೇರೆ ಬೇರೆ ರಾಜ್ಯದಿಂದ, ಹೊರದೇಶದಿಂದ ಕೂಡ ಪ್ರಶ್ನೆಗಳು ಬರ್ತಿದೆ. ಇವತ್ತು ನಾನು ಕೆಲ ಆಯ್ದ ಪ್ರಶ್ನೆಗಳನ್ನ ನಿಮ್ ಮುಂದೆ ಕೇಳ್ತಾ ಇದ್ದೀನಿ. ಮೊದಲನೇದು, ಸಂಧಿವಾತಕ್ಕೆ ನಾವು ಯಾವ ಸಿರಿಧಾನ್ಯ ತಿನ್ಬೇಕು ಅಂತ ಕೇಳಿದರೆ, ಜೊತೆಗೆ ನೀವು ಕೆಲವೊಂದು ಹಸಿ ಎಣ್ಣೆಗಳನ್ನ ಕುಡಿದ್ರೆ ಒಳ್ಳೇದು ಅಂತ ಹೇಳಿದ್ರಿ. ಸ್ಟ್ರೋಕ್ ಸಂಬಂಧಪಟ್ಟಾಗ ನಾವು ಮಾತಾಡಿದ್ವಿ. ಸಂಧಿವಾತಕ್ಕೂ ಆತರ ಎಣ್ಣೆ ತಗೋಬಹುದಾ ಖಾಲಿ ಹೊಟ್ಟೆಲಿ? ಖಂಡಿತ. ನೀವು ಫಸ್ಟ್ ಸಂಧಿವಾತ ಯಾಕೆ ಬರುತ್ತೆ, ಯಾವುದರಿಂದ ಬರುತ್ತೆ ಅನ್ನೋದು ತಿಳ್ಕೊಂಡ್ರೆ ನಿಮ್ಗೆ ಅರ್ಧಕ್ಕರ್ಧ ಕಾಯಿಲೆ ವಾಸಿ ಆಗುತ್ತೆ. ಈಗ ಹೊಸದಾಗಿ ಎಲ್ಲರೂ ಶುರು ಮಾಡಿರೋದು ಪ್ರೋಟೀನ್ ಪ್ರೋಟೀನ್ ಅಂತ ಹೇಳಿ ಮಾಂಸಾಹಾರಿಗಳು ಮಾಂಸ ಜಾಸ್ತಿ ತಿನ್ನೋದು, ಶಾಕಾಹಾರಿಗಳು ಬೇಳೆಕಾಳು ಜಾಸ್ತಿ ತಿಂತಾ ಇದ್ದೀವಿ. ಈ ಎರಡರಿಂದಾನು ಪ್ರೋಟೀನ್ ಹೆಚ್ಚು ಆಗುತ್ತೆ ನಿಮಗೆ. ಮಾಂಸದ ಪ್ರೋಟೀನ್ ಅಲ್ಲಿ ಕಾರ್ಬೋಹೈಡ್ರೇಟ್ ಇರಲ್ಲ. ನಮ್ಮ ಪ್ಲಾಂಟ್ ಪ್ರೋಟೀನ್ ಏನಂತ ಸಸ್ಯಜನ್ಯಿತ ಪ್ರೋಟೀನ್ ಅಲ್ಲಿ ಕಾರ್ಬೋಹೈಡ್ರೇಟು ಇರುತ್ತೆ. ಅಂದ್ರೆ ನಿಮಗೆ 2 ತರ ತೊಂದರೆ ಆಗುತ್ತೆ. ಒಂದು, ಶುಗರ್ ಹೆಚ್ಚಾಗೋದು. 2, ಪ್ರೋಟೀನ್ ಮೆಟಬಾಲಿಸಮ್ ಹಾಳಾಗೋದು. ಸೊ ಪ್ರೋಟೀನ್ ಹೆಚ್ಚಾದಾಗ ನಿಮ್ಮ ಕಿಡ್ನಿ ಮತ್ತು ಯಕೃತ್ತು ಹದ ತಪ್ಪಿ ಯೂರಿಕ್ ಆಸಿಡ್, ಕ್ರಿಯಾಟಿನಿನ್, ರೊಮೆಟಿಕ್ ಫ್ಯಾಕ್ಟರ್ಸು ಇವೆಲ್ಲ ಹೆಚ್ಚಾಗಿರೋದ್ರಿಂದ ನಿಮಗೆ ಸಂಧಿವಾತ ಬರುತ್ತೆ. ಸಂಧಿವಾತ ಅಂದ್ರೆ ಏನೂ ಇಲ್ಲ, ಹೆಚ್ಚಾಗಿರೋ ಗ್ಲೂಕೋಸ್ ಅನ್ನ, ನೈಟ್ರೋಜನ್ ಪ್ರಾಡಕ್ಟ್ಸ್ ಅನ್ನ ಏನೋ ಹಂಗೆ ಮಾಡಿ ನಿಮ್ಮ ಜಾಯಿಂಟ್ಸ್ ಅಲ್ಲಿ ತಳ್ಳೋದು. ಅದು ಇನ್ಫ್ಲಮೇಷನ್ಗೆ ಶುರುವಾಗಿ ನೋವು ಶುರು ಆಗುತ್ತೆ. ಅಂದ್ರೆ ಮೊದಲನೇ ಹಂತದಲ್ಲಿ ನೀವು ಮಾಡಬೇಕಾಗಿದ್ದು ಸಂಧಿವಾತ, ಜಾಯಿಂಟ್ಸ್ ಪೇನು ಇವೆಲ್ಲದಕ್ಕೂ ಮೂಲ ಪರಿಹಾರ ನಿಮ್ಮ ಆಹಾರದಲ್ಲಿ ಬದಲಾವಣೆಗಳು. ಬೇಳೆಕಾಳು, ಮಾಂಸ, ಮೊಟ್ಟೆ ತಿನ್ನೋದನ್ನ ನಿಲ್ಸಿದ್ರೆ 50% ವಾಸಿ ಆಗುತ್ತೆ. ಯಾಕಂದ್ರೆ ನೀವು ಮತ್ತೆ ಮತ್ತೆ ಆಡ್ ಮಾಡ್ತಾ ಇಲ್ಲ. ಈಗ ಆಲ್ರೆಡಿ ಅಂಟ್ಕೊಂಡಿರೋದನ್ನ ಏನ್ ಮಾಡೋದಪ್ಪ? ಅದಕ್ಕೆ ಮುಖ್ಯವಾಗಿ ಕೊರಲೆ ಮತ್ತು ನವಣೆ ಅಕ್ಕಿ ತಿನ್ನೋದ್ರಿಂದ ಅದರಲ್ಲಿದ್ದ ನಾರು ಅಲ್ಲಿ ಆಲ್ರೆಡಿ ಸಿಕ್ಕಾಕೊಂಡು ಅಂಟ್ಕೊಂಡಿರೋದನ್ನ ಮೆತ್ತಿಗೆ ಶುದ್ಧ ಮಾಡಕ್ಕೆ ಶುರು ಮಾಡುತ್ತೆ. ಅದ್ರ ಜೊತೆಗೆ ಅಫ್ಕೋರ್ಸ್ ಊದಲು, ಆರ್ಕ, ಸಾಮೆ ಒಂದೊಂದು ದಿವಸ ತಿಂದ್ರೆ ನೀವು ಪೂರ್ತಿ 6 ತಿಂಗಳಲ್ಲಿ ಆರಾಮ ಪಟ್ಕೋಬಹುದು. ಇನ್ಫ್ಯಾಕ್ಟ್ ತುಂಬಾ ಜನ ನಾವು ಮಂಚದಿಂದ ಹೇಳಕ್ಕಾಗ್ತಾ ಇಲ್ಲ, ಎದ್ರೆ ಒಂದು ಅರ್ಧ ಗಂಟೆ ನಡೆದ ಮೇಲೆ ಅಲ್ಪ ಸ್ವಲ್ಪ ನಡೆಯಕ್ಕಾಗತ್ತೆ. ಇದೆಲ್ಲ ಸಂಧಿವಾತದ ರೋಗ ಲಕ್ಷಣಗಳು. ಇವನ್ನೆಲ್ಲ ನಾವು ಆಮೂಲಾಗ್ರವಾಗಿ ವಾಸಿ ಮಾಡ್ಕೋಬಹುದು. ಅಂದ್ರೆ ಮೊನ್ನೆ ನಮ್ಮ ಕ್ಲಿನಿಕ್ಗೆ 72 ವಯಸ್ಸು, ಅವರು 16 ವರ್ಷದಿಂದ ಈ ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ತಗೊಂಡು ನಡೆಯಕ್ಕಾಗದೆ, ಎದ್ರೆ ಬ್ಯಾಲೆನ್ಸು ಸಿಕ್ಕದೆ ಅಂತ ಅವರು ಈಗ 6 ತಿಂಗಳು ಆ ಪ್ರೋಟೋಕಾಲ್ ಬಳಸಿ ಆರಾಮಾಗಿ ತರಕಾರಿ ತಗೊಂಡು ಬರ್ತಾ ಇದ್ದಾರೆ ಮನೆಯಿಂದ ಹೋಗಿ. ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂತ ಬಂದು ಹೇಳಿದ್ರು. ಆತರ ಸಾವಿರಾರು ಜನ ವಾಸಿ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವು ಅದ್ಭುತವಾದ ಕಷಾಯಗಳಿದೆ, ಅದನ್ನಾನು ಬಳಸಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಕೊತ್ತಂಬರಿ ಸೊಪ್ಪು, ಪಾರಿಜಾತ, ನೆಲನಲ್ಲಿ, ಈ ತರ ಕೆಲವು ಕಷಾಯಗಳು ಹೇಳಿದೀವಿ. ಅದನ್ನ ಫಾಲೋ ಮಾಡ್ರಿ, 6 ತಿಂಗಳಲ್ಲಿ ಆರಾಮಾಗತ್ತೆ. ಈ ಕಷಾಯದ ರೆಸಿಪಿಗಳು ಪ್ರೋಟೋಕಾಲ್ ಅಲ್ಲಿ ಸಿಗುತ್ತೆ? ರೆಸಿಪಿ ಏನಿಲ್ಲಮ್ಮ, ಯಾವ್ದೋ ಒಂದು ಎಲೆ ತಗೊಳ್ರಿ, 1-2 ಎಲೆ ಕೊಡಪ್ಪ ಅದು. ಯಾಕಂದ್ರೆ ತುಂಬಾ ಜನ ಹೇಗ್ ಮಾಡ್ಕೋಬೇಕು, ಯಾವಾಗ ತಗೋಬೇಕು, ಏನು ಅಂತ ಕೇಳ್ತಿರ್ತಾರೆ. ಇದು ಪಾರಿಜಾತ ಎಲೆ ಅಂತ ಇಟ್ಕೊಳ್ಳಿ. 150 ml ನೀರು ಪಾತ್ರೆಯಲ್ಲಿ ಸ್ಟವ್ ಮೇಲೆ ಇಡಿ. ಕುದಿ ಬರುತ್ತೆ ಅಂದ್ರೆ ಬಬಲ್ಸ್ ಬರೋಕ್ ಶುರು ಆದಾಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು 2 ಎಲೆ ಹಿಂಗ್ ತಗೊಂಡು ಹಂಗ ಹಾಕಿ ಅಷ್ಟೇ. 1 ಸತಿ ಕಿವ್ಚ್ಬೇಕು. 3 ನಿಮಿಷ ಸ್ವಿಚ್ ಆಫ್ ಮಾಡಿ, ಮುಚ್ಚಳ ಹಾಕಿ 2 ನಿಮಿಷ ಆದ್ಮೇಲೆ ಬಗ್ಗಿಸ್ಕೊಂಡು ಕುಡಿ. ಎಲೆಯನ್ನ ತಗೋಬೇಡಿ ಅಷ್ಟೇ. ವೆರಿ ಸಿಂಪಲ್. ನಿಮಗೆ ಬೇಕಾಗಿರೋದು ಒಟ್ಟಾರೆ 6 ನಿಮಿಷ 7 ನಿಮಿಷ. 3 ನಿಮಿಷ ಎಲೆ ಸಮೇತ ಕುದಿಸ್ಬೇಕು. ಒಂದು 3-4 ನಿಮಿಷ ಮುಂಚೆ ಅದು ನೀರು ಕುದಿ ಬರಬೇಕು ಅಷ್ಟೇ. ಸೊ ಕಷಾಯ, ಯಾವುದೇ ಕಷಾಯ, ಎಲೆ
ಇಷ್ಟು ಪ್ರಮಾಣ ಸಾಕು. ಈಗ ಕೊತ್ತಂಬರಿ ಸೊಪ್ಪು ಆದ್ರೆ ಒಂದಿಷ್ಟು ಅರ್ಧ ಹಿಡಿ ಅಷ್ಟು, ಬೇರೆ ಏನು ಮಿಕ್ಸ್ ಮಾಡೋ ಹಾಗಿಲ್ಲ ಅದಕ್ಕೆ. ಏನು ಮಿಕ್ಸ್ ಮಾಡಂಗಿಲ್ಲ. ಕುಡಿಯೋವಾಗ ಬೇಕಾದ್ರೆ ಒಂಚೂರು ಉಪ್ಪು ಹಾಕೋಬಹುದು ನಿಮಗೆ ಬೇಕು ಅನ್ಸಿದ್ರೆ, ಇಲ್ಲ ಅಂದ್ರೆ ಸ್ವಲ್ಪ ತಾಟಿ ಬೆಲ್ಲ ಹಾಕೋ, ನಿಮ್ ಇಷ್ಟ ಅಷ್ಟೇ, ಏನು ತೊಂದರೆ ಇಲ್ಲ. ಎಣ್ಣೆ ಸರ್, ಹಸಿ ಎಣ್ಣೆ ಯಾವ್ದಾದ್ರು ಬಳಸ್ಬೇಕಾಗತ್ತಾ ಅವರು? ಹಾ, ಎಸ್ಪೆಷಲಿ ನೋವುಗಳಿದ್ದವ್ರಿಗೆ ಕೊಬ್ಬರಿ ಎಣ್ಣೆ 1 ವಾರ, ಕುಸುಬೆ ಎಣ್ಣೆ 1 ವಾರ, ಎಳ್ಳೆಣ್ಣೆ ಅತಿ ಅದ್ಭುತವಾದ್ದು ನೋವುಗಳಿಗೆ. ಸೊ ನೀವು ಕುಡಿಯೋದು ಒಂದ್ ಕಡೆ ಆದ್ರೆ, ಸಾಯಂಕಾಲ ಅಥವಾ ರಾತ್ರಿ ಮಲ್ಕೊಳ್ಳೋ ಮುಂಚೆ ಆ ನೋವು ಜಾಗಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಹಚ್ಕೋಬಹುದು, ಮಸಾಜ್ ಮಾಡ್ಕೋಬಹುದು. ಆ ಮಸಾಜ್ ಇಂದಾನು ತುಂಬಾ ನೋವುಗಳು ಕಮ್ಮಿ ಆಗ್ತವೆ ಎಳ್ಳೆಣ್ಣೆ. ಓಕೆ ಸರ್, ಖಾಲಿ ಹೊಟ್ಟೆಲ್ ಕುಡಿದ್ರೆ ಒಳ್ಳೇದು ಅಂತ ಹಾ, ಹೇಳ್ತೀವಿ. ಹೊಟ್ಟೆ ಖಾಲಿ ಇದ್ದಾಗ್ಲೇ ನಾವು ಈ ಕಷಾಯ ಎಣ್ಣೆಗಳು ಕುಡಿದ್ರೆ ಅದು ಔಷಧಿ ತತ್ವ ಮೈಗೆ ಹತ್ತುತ್ತೆ. ಸರ್, ಇದೊಂದು ಪ್ರಶ್ನೆ ತುಂಬಾ ಜನ ಕೇಳಿದ್ರು. ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಹಳಷ್ಟು ಜನಕ್ಕೆ ಆಗ್ತಾ ಇದೆ. ಸೊ ಸರ್ಜರಿ ಬಿಟ್ರೆ ಅದಕ್ಕೆ ಬೇರೆ ಯಾವುದೇ ದಾರಿಯಿಂದ ನಾವು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ. ಹೌದು. ಏನ್ ಪರಿಹಾರ ಇದೆ ಇದಕ್ಕೆ? ಅದಕ್ಕೆ ಪುಸ್ತಕದಲ್ಲಿ ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, ಈ ತರ ಕಳ್ಳು ಫಾರ್ಮೇಶನ್ ಆಗೋದು ಒಂದು ಭಯಾನಕವಾದ ಸ್ಥಿತಿ. ಯಾಕಂದ್ರೆ ತುಂಬಾ ನೋವಾಗತ್ತೆ. ಹೌದು. ಅಂಡ್ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಅಂತೂ ನಿಮಗೆ ವಾಂತಿ ಆಗತ್ತೆ, ಏನೇನೋ ತಲೆ ತಿರುಗುತ್ತೆ, ಭಯ ಆಗತ್ತೆ ತುಂಬಾ ಜನಕ್ಕೆ. ಪ್ರೋಟೋಕಾಲ್ ಇದೆ. ಇದರಲ್ಲಿ ನೆಲನಲ್ಲಿ ಕೊತ್ತಂಬರಿ ಸೊಪ್ಪು, ತಂಗಡಗೆ ಎಲೆ, ಈ ತರ ಕೆಲವು ಕಷಾಯಗಳು, ರಣಪಾಳ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತವೆ. ಅಪ್ ಟು 1.5 ಸೆಂಟಿಮೀಟರ್ ತನಕ ನೀವು ಕರಗಿಸ್ಕೋಬಹುದು. ಅದ್ರ ಮೇಲಿದ್ರೆ ಸ್ವಲ್ಪ ಕಷ್ಟ, ಟೈಮ್ ಜಾಸ್ತಿ ಬೇಕು, ತಗೊಳತ್ತೆ. ಸೊ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಕೋಬಹುದು. ಬಟ್ ಮಾಡಿದ ಮೇಲೇನು ಈ ಪ್ರೋಟೋಕಾಲ್ ಬಳಸೋದು ಉತ್ತಮ, ಯಾಕಂದ್ರೆ ಮತ್ತೆ ಆಗತ್ತೆ ನಿಮಗೆ. ಸೊ ಈ ಪ್ರೋಟೋಕಾಲ್ ನೀವು ಒಂದು 4-5 ತಿಂಗಳು ಬಳಸಿದ್ರೆ ಮತ್ತೆ ಆಗೋದು ಪೂರ್ತಿಯಾಗಿ ತಪ್ಪುತ್ತೆ. ಅದು ರೆಗ್ಯುಲರ್ ಆಗಿ ಎಷ್ಟು ದಿನಗಳ ಕಾಲ ಬಳಸಬೇಕು ಸರ್? 3 months ಮಿನಿಮಮ್. ಇಫ್ 1 ಸೆಂಟಿಮೀಟರ್ ಕೆಳಗಡೆ ಇದ್ರೆ 3 ತಿಂಗಳಲ್ಲಿ ಕರಗೋದು. 4 mm ಇದೆ ಅಂತ ಯಾರೋ ಹೇಳಿದ್ರು. 4 mm 10 mm ಇದೆ ಅಂತ. ಅದೇ 10 mm ಅಂದ್ರೆ 1 ಸೆಂಟಿಮೀಟರ್ ಆರಾಮಾಗಿ ಕರಗಿಸ್ಕೋಬಹುದು. ಸರ್, ಡಿಮೆನ್ಷಿಯಾಗೆ ರೆಮಿಡಿ ಹೇಳಿ. ಬುಕ್ ಅಲ್ಲಿ ಇದೆ. ಮೆಂಟಲ್ ಇಲ್ನೆಸಸ್, ಇನ್ಸಾಮ್ನಿಯಾ, ಆತಂಕ, ಈ ತರ ಇದೆ. ಡೆಮೆನ್ಷಿಯಾ ಅಂದ್ರೆ ಅದೊಂದು 2 ಕಡೆ ನಾವು ಕಾಲಿಡ್ಬೇಕಾಗತ್ತೆ. ಕೆಲವು ಮೆಂಟಲ್ ಇಲ್ನೆಸಸ್ ಆಗತ್ತೆ, ಕೆಲವ್ರಿಗೆ ಮರಗಿಯೋದು, ಅರೆ ನಾನು ಎಲ್ಲಿದ್ದೀನಿ, ಅದು ಕೆಲವು ಕಡೆ ಆಲ್ಝೈಮರ್ಸ್ಗೂ ತಿರುಗುತ್ತೆ. ಅಂದ್ರೆ ಮನುಷ್ಯರನ್ನ ಗುರ್ತು ಹಿಡದೆ ಇರೋದು, ಇವೆಲ್ಲ ತುಂಬಾ ಇದೆ. ಸೊ 2 ಪ್ರೋಟೋಕಾಲ್ ಇದೆ. ಮೆಂಟಲ್ ಇಲ್ನೆಸಸ್ ಬಳಸ್ಬೋದು, ಆಲ್ಝೈಮರ್ಸ್ ಅಂತ ಒಂದು ಪ್ರೋಟೋಕಾಲ್ ಇದೆ. ಆ 2ರಲ್ಲಿ ಯಾವ್ದಾದ್ರು ನೀವು ಆಯ್ಕೆ ಮಾಡಿಕೊಂಡು ಒಂದು 6 ತಿಂಗಳು ಸ್ಟ್ರಿಕ್ಟ್ ಆಗಿ ಬಳಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಸರ್, ಇದಕ್ಕೆ ಕಾರಣ ಏನು? ಯಾಕೆ ಡಿಮೆನ್ಷಿಯಾ ಬರ್ತಾ ಇದೆ? ನಮ್ಮ ನರನಾಡಿಗಳಲ್ಲಿ ಟಾಕ್ಸಿಕ್ ಮೆಟೀರಿಯಲ್ಸ್ ಸೇರ್ಕೊಂಡು ಸಿಗ್ನಲ್ಸೇ ಉತ್ಪಾದನೆ ಆಗೋದಿಲ್ಲ. ಆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಅಂತ ಏನ್ ಹೇಳ್ತೀವಿ, ಆ ನರನಾಡಿಗಳಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದು ಅಡಚಣೆ ಆಗಿ ಕೆಲವು ಸೆಂಟರ್ಸ್, ನಾಡಿ ಕೇಂದ್ರಗಳಲ್ಲಿ ಸಂಯೋಜನೆ ಮಾಡೋದು ಹದ ತಪ್ಪುತ್ತೆ. ಸೊ ಆದ್ರಿಂದ ಮತ್ತೆ ಕನ್ಫ್ಯೂಷನ್ ಇರುತ್ತೆ. ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಎಲ್ಲೋ ಬೇರೆ ಕಡೆ ಇದ್ದೀನಲ್ಲ, ಅಥವಾ ಅಲ್ಲಿ ಇಲ್ಲಿ ಫೋನ್ ಇಟ್ಟಿರ್ತೀನಿ, ನನ್ನ ಫೋನ್ ಇಲ್ಲಿದೆ ಅಂತ, ಅಂದ್ರೆ ಆ ಫೋನ್ ಅಲ್ಲಿ ಇದೆ ಅಂತ ಇಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ ನಮ್ಗೆ. ಆಮೇಲೆ ಮದುವೆ ಮಾಡ್ಕೊಂಡಿರೋ, ನೀನು ಯಾರು ಮದುವೆ ಮಾಡ್ಕೊಂಡಿದ್ವೋ ಆ ಹಳ್ಳಿ ತನಕ ಹೋಗ್ತಾರೆ ಡೆಮೆನ್ಷಿಯಾ ಅಂದ್ರೆ. ಇನ್ಫ್ಯಾಕ್ಟ್ ದೇ ಸಿಂಪ್ಲಿ ವಾಕ್ ಅವೇ ಫ್ರಮ್ ದ ಹೌಸ್, ದೇ ಡೋಂಟ್ ನೋ ಹೌ ಟು ಕಮ್ ಬ್ಯಾಕ್, ಮರ್ತೋಗ್ತಾರೆ. ಇದು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಬರ್ಬೋದು ಅಥವಾ ವಯಸ್ಸಾದ್ಮೇಲೆ? ಜನರಲಿ 45 ಮೇಲೇನೆ ಬರೋದು, ಅಪರೂಪ ಅದ್ರ ಕೆಳಗಡೆ ಬರೋದು. ಸೊ ನೀವು ಫಸ್ಟ್ ಅಂಬಲಿ ಕುಡಿಬೇಕಿಂತದ್ದು. ಅಂಬಲಿ ಕುಡಿದ್ರೆ ನಿಮ್ಮ ನರನಾಡಿಗಳು ಶುದ್ಧ ಆಗಕ್ ಶುರು ಆಗತ್ತೆ. ಈ 5 ಧಾನ್ಯಗಳ ಅಂಬಲಿ ಪ್ರೋಟೋಕಾಲ್ ಇದೆ. ಸ್ಟ್ರಿಕ್ಟ್ ಆಗಿ ಅಂಬಲಿ ಬೆಳಗ್ಗೆ ತಿಂಡಿಗೆ ಮುಂಚೆ, ರಾತ್ರಿ ಊಟಕ್ಕೆ ಮುಂಚೆ ಕುಡಿದು ಕಷಾಯಗಳನ್ನ ಕುಡೀರಿ. 6 ತಿಂಗಳಲ್ಲಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ಸರ್, ಸ್ಲೀಪ್ ಪ್ಯಾರಾಲಿಸಿಸ್ಗೆ ಕಾರಣ ಮತ್ತು ಪರಿಹಾರ ಏನು ಅಂತ? ಏನಾಗ್ತಿದೆ ಸ್ಲೀಪ್ ಪ್ಯಾರಾಲಿಸಿಸ್ ಬರೋದಕ್ಕೆ? ಅದು ರೆಗ್ಯುಲರ್ ಆಗಿ ತುಂಬಾ ಜನಕ್ಕೆ ನಿದ್ದೆಯಲ್ಲೇ ಪ್ಯಾರಾಲಿಸಿಸ್ ಆಗೋದು, ಅಪರೂಪ ಪ್ಯಾರಾಲಿಸಿಸ್ ಬೇರೆ ತರ ಆಗೋದು. ಅದು ಬೇಸಿಕಲಿ 2 ಕಾರಣ ಇದೆ. ಒಂದು BP ಹೆಚ್ಚಾಗಿ ರಕ್ತನಾಳಗಳು ಮೆದುಳಿನಲ್ಲಿ ಇರೋವು ಒಡೆದೋದಾಗ ಆಗತ್ತೆ. ಅದು ಬ್ರೈನ್ ಡಿಪೆಂಡ್ಸ್ ಆನ್ ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಹ್ಯಾಪನ್ಸ್. ಇದು ಜನರಲ್ ಆಗಿ ತಿಳುವಳಿಕೆ ಏನಂದ್ರೆ, ಎಡಗಡೆ ಬ್ರೈನ್ ಅಲ್ಲಿ ಆದ್ರೆ ಬಲಗಡೆ
ಕಮ್ಮಿ ಆಗುತ್ತೆ, ಆಪೋಸಿಟ್ ಅಂತ. ಬಟ್ ತುಂಬಾ ಕಡೆ ಆಗತ್ತೆ, ಒಂದೇ ಕಡೆ ಆಗ್ಬೇಕಂತ ಏನಲ್ಲ. ಕೆಲವ್ರಿಗೆ ಎರಡು ಕೈ ಕಾಲು ಹೋಗುತ್ತೆ, ಎರಡು ಸೈಡನ್ನು ಹೋಗುತ್ತೆ. ಸೊ ಆಮೇಲೆ ಗೊತ್ತಾಗತ್ತೆ ನಿಮ್ಗೆ ಏನ್ ತೊಂದರೆ ಆಗಿದೆ ಅಂತ. ಸೊ ಡಿಪೆಂಡಿಂಗ್ ಅಪಾನ್ ಫಂಕ್ಷನಲ್ ಡಿಸಾರ್ಡರ್, ಆಮೇಲೆ ಪ್ಯಾರಾಲಿಸಿಸ್ ಎಲ್ಲಿ ಆಗಿದೆ ಅಂತ MRI ಸ್ಕ್ಯಾನು ಅದು ಇದು ಮಾಡ್ತಾರೆ. ಬಟ್ ಏನ್ ಮಾಡಿದ್ರು ವಾಸಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಅದನ್ನ ರೀಕನೆಕ್ಟ್ ಮಾಡೋದು. ಆ ಒಡೆದಿರೋ ನರಗಳ ಮೇಲೆ ಕೂತಿರೋ ಈ ಕಲ್ಮಶಗಳನ್ನ ತೆಗಿಯೋ ಕೆಲಸ ನಮ್ಮ ಎದ್ದುಗಾಣದ ಎಣ್ಣೆದು ಅತಿ ಪ್ರಾಮುಖ್ಯವಾದ ಪಾತ್ರೆ ಇರುತ್ತೆ ಅದು. ಸೊ ಈ ತರ ಪ್ಯಾರಾಲಿಸಿಸ್ ಆಗಿರೋರಿಗೆ ಎದ್ದುಗಾಣದ ಎಣ್ಣೆಗಳು, ಎಸ್ಪೆಷಲಿ ಹುಚ್ಚೆಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಕಳೆಕಾಯಿ ಎಣ್ಣೆ, ಕುಸುಬೆ ಎಣ್ಣೆ, ಇವೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. 5-6 ತಿಂಗಳಲ್ಲಿ ನೀವು 80 to 90% ನೀವು ಕಳ್ಕೊಂಡಿರೋ ಫಂಕ್ಷನಾಲಿಟಿ, ಅಂದ್ರೆ ಈಗ ಕೈ ಹೋಗಿದ್ರೆ ಬೆರಳು ಇಟ್ಕೊಳಕ್ ಆಗೋದಿಲ್ಲ, ಕೆಲವ್ರಿಗೆ ಬಾಯಿ ಸೈಡ್ಗೆ ಹೋಗುತ್ತೆ, ಮಾತು ಬರಕ್ ಆಗೋದಿಲ್ಲ, ಮಾತು ಬಂದ್ರೂ ತೊದಲು, ನಮಗೆ ಅರ್ಥ ಆಗಲ್ಲ, ಆ ನಾಲ್ಗೆ ಪೂರ್ತಿ ಕ್ಲಾರಿಟಿ ಇರಲ್ಲ. ಇಂಥವೆಲ್ಲ ನಾವು ಸರಿದೂಗಿಸ್ಕೋಬಹುದು. ಓಕೆ ಸರ್, ಈಗ ಪ್ಯಾರಾಲಿಸಿಸ್ ಬರ್ದೇ ಇರೋ ಹಾಗೆ ನಾವು ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ಒಂದು ಸರ್ಟನ್ ಏಜ್ ಆದ್ಮೇಲೆ ಕೆಲವ್ರಿಗೊಂದು ಭಯ ಇರುತ್ತೆ, BP ಇರಬಹುದು, BP ಜಾಸ್ತಿ ಆದಾಗ ಈ ತರ ಆಗುತ್ತೆ ಅಂತ ಅವ್ರಿಗೆ ಮನ್ಸಿನಲ್ಲಿ ಆತಂಕ ಇರುತ್ತೆ. ಸೊ ತಡೆಗಟ್ಟೋ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೋದು? ಬೆಸ್ಟ್ ಅಂದ್ರೆ ನಮ್ಮ ಅಂಬಲಿ ಕುಡಿಬೇಕು, ಮತ್ತೆ ಎದ್ದುಗಾನಗ ಎಣ್ಣೆಲನ್ನ ಬಳಸಬೇಕು. ಯಾಕಂದ್ರೆ ಅವರು ಪ್ರತಿನಿತ್ಯ ನಿಮ್ಮ ನರನಾಡಿಗಳನ್ನ ಶುದ್ಧ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗತ್ತೆ. ಮೂರನೇದು BP ಇರಬಾರ್ದು, ಅಂದ್ರೆ ನೀವು ಸಿರಿಧಾನ್ಯ ಊಟ ಮಾಡಬೇಕು, ನಿಮ್ಮ ರಕ್ತ ತಿಳಿಯಾಗಿರ್ಬೇಕು. ಇದೆಲ್ಲ ಗೊಂದಲ ಆಗ್ತಾ ಇರೋದು ರಕ್ತ ಮಂದ ಆಗಿರೋದಕ್ಕೆ. ರಕ್ತ ಮಂದ ಯಾರು ಮಾಡ್ತಾ ಇರೋದು? ನಮ್ಮ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ. ಸೊ ಅದನ್ನ ಫಸ್ಟ್ ನಿಲ್ಲಿಸ್ಬೇಕು ಅನ್ನೋದು ನಮ್ಮ ತಲೆಗೆ ಬರಬೇಕು. ನಿಮಗೆ ಪ್ಯಾರಾಲಿಸಿಸ್ ಆಗ್ಬಾರ್ದಾ? ಅಕ್ಕಿ, ಗೋಧಿ, ಹಾಲು, ಸಕ್ಕರೆ, ಮೊಟ್ಟೆ, ಮಾಂಸ ಬಿಟ್ಬಿಡಿ, ಸಿರಿಧಾನ್ಯ ತಿನ್ನಿ, ತರಕಾರಿ, ಸೊಪ್ಪು, ಆಮೇಲೆ ಗಡ್ಡೆ ಗೆಣಸು ತುಂಬಾ ಒಳ್ಳೇದು ಈ ರಕ್ತ ತಿಳಿಯಾಗಿರೋದಕ್ಕೆ. ಮಿಲ್ಲೆಟ್ಸ್ ಆದ್ಮೇಲೆ ನಿಮ್ಮ ರಕ್ತ ತಿಳಿಯಾಗಿರ್ಬೇಕು ಅಂದ್ರೆ ನೀವು ಸಾಮೆಗಡ್ಡೆ, ಸುವರ್ಣಗಡ್ಡೆ, ಗೆಣಸುಗಡ್ಡೆ, ಸಾಂಬ್ರಾಣಿ ಗಡ್ಡೆ, ಈ ತರ ಗಡ್ಡೆಗಳನ್ನ ತಿನ್ನೋದ್ರಿಂದ ನಿಮ್ಗೆ ಹಸು ನೀಗುತ್ತೆ, ನಾರು ಅಂಶನೂ ಸಿಗುತ್ತೆ. ಫಸ್ಟ್ ಬೆಸ್ಟ್ ನಾರು ಮಿಲೆಟ್ ಅದು, ನೆಕ್ಸ್ಟ್ ಗಡ್ಡೆ ಗೆಣಸು, ನೆಕ್ಸ್ಟ್ ಸೊಪ್ಪು, ತರಕಾರಿ. ಸೊ ಮೂರನ್ನ ನೀವು ತಿಂತ ಇದ್ರೆ ನಿಮಗೆ ಗ್ಯಾರಂಟಿ ಪ್ಯಾರಾಲಿಸಿಸ್ ಬರಲ್ಲ. ಅಷ್ಟೇ. ನೀವು ಕೇಳಿದ ಪ್ರಶ್ನೆಗೆ ಇದೇ ಸಮಾಧಾನ. ಸರ್, ಮುಂದಿನ ಪ್ರಶ್ನೆ, ಪ್ರತಿದಿನ ಬರುವ ಅರೆ ತಲೆನೋವಿಗೆ ಪರಿಹಾರ ಏನೀಗ ಬಹಳಷ್ಟು ಜನಕ್ಕೆ ಮೈಗ್ರೇನ್ ಅಂತಾರೆ, ಬಲಗಡೆ ಎಡಗಡೆ ಮಾತ್ರ ಬರ್ತಾ ಇರುತ್ತೆ. ಅದಕ್ಕೆ ತುಂಬಾ ಬೇಸಿಕ್ ಪರಿಹಾರ ಎಳ್ಳು ಕಬ್ಬಿಣಿ ಬಾಂಡ್ಲಿಯಲ್ಲಿ, ಇನ್ನ ಪ್ಲಾಸ್ಟಿಕ್ ತವ ಅಲ್ಲ, ಕಬ್ಬಿಣಿ ಬಾಂಡ್ಲಿಯಲ್ಲಿ ಸಣ್ಣ ಉರಿಯಲ್ಲಿ ಉರಿತಾ ಇದ್ರೆ ಟಪ್ 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 ಅಂತ ಹೊಡೆಯುತ್ತವೆ. ಹೊಡೆದ ಮೇಲೆ ಸ್ವಿಚ್ ಆಫ್ ಮಾಡಿ ಪ್ಲೇಟಲ್ಲಿ ತಣ್ಣಗೆ ಮಾಡಿಕೊಂಡು 1 ಟೀ ಸ್ಪೂನ್ ಅಷ್ಟು ಬಾಯಿಗೆ ಹಾಕೊಂಡು ಅಗಿತಾನೆ ಇರ್ಬೇಕು. ಒಂದು 3-4 ನಿಮಿಷ ಆಗಿದಾಗ ಬಾಯಲ್ಲೇ ಎಣ್ಣೆ ಭಾಸ ಆಗತ್ತೆ. ಆವಾಗ ನುಂಗ್ರಿ, 1 ಲೋಟ ನೀರು ಕುಡ್ರಿ ಬೆಳಗ್ಗೆ ಹಾಲೊಟ್ಟೆಯಲ್ಲಿ ಡೈಲಿ. 21 ದಿವಸಕ್ಕೆ ನಿಮಗೆ 90% ಪೀಪಲ್ ವಿಲ್ ಬಿ ಆಲ್ ರೈಟ್. ಓಕೆ, ಬಟ್ ಎಳ್ಳು ತಿಂದ್ರೆ ಬಾಡಿ ಹೀಟ್ ಆಗುತ್ತೆ ಅಂತಾನು ಕೆಲವರು ಕೇಳಿದ್ರು. ಅದೇನು ಅಷ್ಟು 1 ಟೀ ಸ್ಪೂನ್ ಇಂದ ಏನು ಆಗಲ್ಲ, ಕೂತ್ಕೊಂಡು ಎಲ್ಲಿ ಲಡ್ಡು ಮಾಡ್ಕೊಂಡು 5-6 ತಿಂದ್ರೆ ಆಗತ್ತೆ. ಆಮೇಲೆ ಕೆಲವರು ಈ ಪುಳಿಯೋಗರೆ ಅದಕ್ಕೆ ತುಂಬಾ ಹೆಚ್ಚಾಗಿ ಬಳಸ್ತಾರೆ, ಅಷ್ಟು ಬಳಸಬಾರ್ದು. ನಿಮಗೆ 1 ಟೀ ಸ್ಪೂನ್ ಅಷ್ಟು ಸಾಕು ಪರ್ ಡೇ. ನಥಿಂಗ್ ವಿಲ್ ಹ್ಯಾಪನ್ ಟು ಯು, ನೋ ಹೀಟ್, ನಥಿಂಗ್. ಬಟ್ ಇನ್ನೊಂದು ಮಾಡ್ತಾರೆ, ಜನರಲ್ ಆಗಿ ಎಳ್ಳು ಬಳಸಿದಾಗ ಮೆಂತ್ಯ ಕಾಳದ್ದು ಹಿಟ್ಟು ಪುಡಿ ಮಾಡ್ಕೊಂಡು ಮೊದಲನೇ ಮುದ್ದೆ ಅಂತ ಅನ್ನಕ್ಕೆ ಚೂರು ಕಳ್ಸ್ಕೊಂಡು ತಿಂತಾರೆ. ಸೊ ಆತರ ಟ್ರಿಕ್ಸ್ ಇದೆ. ಅಥವಾ ಹೊಂಗೆ ಕಷಾಯ ತುಂಬಾ ಮೈನ ತಂಪು ಮಾಡುತ್ತೆ. ಅವರಿಕೆ ಎಲೆ ಅಂತ ಇದೆ, ಅವರಿಕೆ ಸೊಪ್ಪು, ಅದನ್ನು ತುಂಬಾ ಒಳ್ಳೇದು. ಈ ತರ ಟ್ರಿಕ್ಸ್ ಹಳೆಗಾಲದಿಂದ ಇದೆ. ಮೈ ಹೀಟ್ ಆಗತ್ತೆ ಅಂತ ಎಳ್ಳು ತಿನ್ಬಾರ್ದು ಅಂತಲ್ಲ, ಎಳ್ಳಷ್ಟು ಒಳ್ಳೇದು ಯಾವುದು ಇಲ್ಲ ನಿಮಗೆ. ಎಣ್ಣೆ ಅಂದ್ರೆ ಎಳ್ಳೆಣ್ಣೆನೆ ತುಂಬಾ ಒಳ್ಳೇದು. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ನಮ್ಮ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ತುಂಬಾ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದ ನಿಮ್ಗೆ. ನಮಸ್ಕಾರ. ನೋಡಿದ್ರಲ್ಲ, ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಡಾಕ್ಟರ್ ಖಾದರ್ ಸರ್ ಉತ್ತರ ನೀಡಿದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ನಾವು ಎಲ್ಲವನ್ನೂ ಕೇಳೋದಕ್ಕೆ ನಮಗೆ ಸಮಯ ಆಗ್ತಿಲ್ಲ. ನೀವು ತುಂಬಾ ಜನ ಬೇಜಾರು ಮಾಡ್ಕೋತಿದ್ರಿ, ನಮ್ಮ ಪ್ರಶ್ನೆಗಳನ್ನ ಪಿಕ್ ಮಾಡ್ತಿಲ್ಲ ಅಂತ. ಆದಷ್ಟು ಸರ್ ಸಿಕ್ಕಿದಾಗ ಎಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಷ್ಟು ಪ್ರಶ್ನೆಗಳನ್ನ ನಾವು ಆಯ್ಕೆ ಮಾಡ್ಕೋತಾ ಇದೀವಿ. ಇನ್ನೊಂದು ಹೊಸದಾಗಿ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ
ಈ ಕಾರ್ಯಕ್ರಮದ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸುವಂತಹ ಒಂದು QR ಕೋಡ್ ಕಾಣುತ್ತೆ, ಒಂದು ಸ್ಕ್ಯಾನರ್ ಕಾಣುತ್ತೆ QR ಕೋಡ್. ಅದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಒಂದು ಲಿಂಕ್ ಕಾಣಿಸುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರೋಟೋಕಾಲ್, ಸರ್ ಹೇಳ್ತಿರುವಂತ ಪ್ರೋಟೋಕಾಲ್ ಸಿಗುತ್ತೆ. ಸೊ ಯಾವ ಕಾಯಿಲೆಗಳಿಗೆ ಯಾವ ರೀತಿ ನೀವು ಫಾಲೋ ಮಾಡಬೇಕು, ಯಾವ ಸಿರಿಧಾನ್ಯವನ್ನ ಬಳಸಬೇಕು ಅನ್ನೋದು ಆ ಪ್ರೋಟೋಕಾಲ್ ಅಲ್ಲಿ ಇರುತ್ತೆ. ಇದು PDF ಫೈಲ್ ರೂಪದಲ್ಲಿ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಪ್ರೋಟೋಕಾಲ್ ಸರ್ ಹೇಳ್ತಿದ್ದಾರೆ, ಅದೇನು ಗೊತ್ತಾಗ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಪ್ರೋಟೋಕಾಲ್ಗಳು ಸಿಗುತ್ತೆ. ಹಾಗೇನೆ ಮತ್ತಷ್ಟು ನಿಮ್ಮ ಪ್ರಶ್ನೆಗಳನ್ನ ನೀವು ನಮ್ಮ ಈ ವಿಡಿಯೋನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ನೋಡ್ತಾ ಇರಿ M2 Health. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.